ರೋಣ ಶಾಸಕ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಇಲ್ಲಿನ ರೋಣ ಮತಕ್ಷೇತ್ರದ ಸಾಕಷ್ಟು ಅಭಿಮಾನಿಗಳು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ನಾನು ಈಗ ಸದ್ಯ ನೋಡ್ತಾ ಇರಬಹುದು ಈ ಒಂದು ಪ್ರತಿಭಟನೆ ಸಾಕಷ್ಟು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಸಾಕಷ್ಟು ಸಾವಿರಾರು ಜನ ಕಾರ್ಯಕರ್ತರು ಸೇರಿಕೊಂಡು GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಈ ಬಾರಿ ಏನು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತೇಳಿ ಪಟ್ಟಿ ಹಿಡಿದಿರುವಂತದ್ದು ಕಳೆದ ಬಾರಿ ಕಳೆದ 2-3 ದಿನಗಳ ಹಿಂದೆ ಗಜೇಂದ್ರಗಡ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು ಇವತ್ತು ಕೂಡ ರೋಣ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಇನ್ನೊಂದು ಪ್ರಮುಖವಾಗಿ ವಿಚಾರ ಅಂತಂದ್ರೆ ಈ ರೋಣ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಅಂದ್ರೆ ಶಾಸಕ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ರೆ ಹೀಗಾಗಿ ಇಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಕಾರ್ಯಕರ್ತರು ಕೂಡ ನೆರೆದಿರುವಂತದ್ದು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮೇಡಮ್ ಏನು ಒತ್ತಾಯ ಇದೆ ಇವತ್ತು ನಿಮ್ದು ನಮ್ಮ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಹೇಳಿ ನಮ್ದು ಒತ್ತಾಯ ಇದೆ ಯಾವಾಗಿಂದ ಹೋರಾಟ ಮಾಡ್ತಾ ಇದ್ರಿ ಯಾವಾಗಿಂದ ಒತ್ತಾಯ ಇದೆ ನಾವು 4 ಬಾರಿ ಸತತ ಪ್ರಚಂಡ ಬಹುಮತದಿಂದ 25,000 ಮತದಿಂದ 4 ಬಾರಿ ಶಾಸಕರಾಗಿ ನಮ್ಮ ರೋಣ ತಾಲೂಕಿಗೆ ಆಯ್ಕೆಯಾಗ್ಯಾರ ಅತಿ ಹಿಂದುಳಿದಂತ ನಮ್ಮ ರೋಣ ತಾಲೂಕು ಅತಿ ಹಿಂದುಳಿದಂತ ಪ್ರದೇಶ ಇಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಎಲ್ಲಾ ಸೌಲಭ್ಯದಿಂದ ನಮ್ಮ ತಾಲೂಕು ವಂಚನೆ ಆಗುತ್ತಾ ಇದೆ ಮತ್ ಇಷ್ಟಾದ್ರೂ ಕೂಡ ಯಾಕೆ ನಮ್ಮ ಸಾಹೇಬರಿಗೆ ನೀವು ಸಚಿವ ಸ್ಥಾನ ಕೊಡ್ತಾ ಇಲ್ಲ ನಮಗೆ ಕಾರಣ ಕೊಡ್ರಿ ಯಾಕೆ ಕೊಡ್ತಾ ಇಲ್ಲ ವಯಸ್ಸಿನಲ್ಲಿ ಎಲ್ಲ ಶಾಸಕರಿಂದ ಹಿರಿಯವರು ನಮ್ಮ ಸಾಹೇಬರು ಮತ್ ಸಚಿವರಾಗಕ ಎಲ್ಲ ಅರ್ಹತೆಗಳು ಅದಾವಂತ ನಮ್ಮ ಮುಖ್ಯಮಂತ್ರಿಗಳೇ ನಮ್ಮ ತಾಲೂಕಿಗೆ ಬಂದಾಗ ಒಪ್ಕೊಂಡ್ರ ಈ ಸಲ ಶಾಸಕರಿಗೆ ನಾವು ಸಚಿವ ಸ್ಥಾನ ಕೊಡಾತೀವಿ ಅವ್ರಿಗೆಲ್ಲ ಅರ್ಹತೆಗಳು ಅದಾವ ಅಂತ ಹೇಳ್ಯಾರ ಮತ್ ಎಲ್ಲ ಅರ್ಹತೆಗಳಿದ್ರು ನೀವ್ ಯಾಕೆ ನಮಗ್ ವಂಚನೆ ಮಾಡ್ತೀರಿ ನಮ್ಮ ಶಾಸಕರಿಗೆ ಯಾಕೆ ವಂಚನೆ ಮಾಡ್ತೀರಿ ಯಾಕೆ ವಂಚನೆ ಮಾಡ್ತಾ ಇದ್ರಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಇದೆ ಕೊಡ್ಲೇಬೇಕು ಅವ್ರು ಯಾಕೆ ಕೊಡ್ತಾ ಇಲ್ಲ ಅದು ಅವ್ರಿಗೆ ಗೊತ್ತು ನಮ್ಮ ಪಕ್ಷದ ಗಣ್ಯಮಾನ್ಯರೆಲ್ಲರೂ ಖರ್ಗೆ ಸಾಹೇಬರಾಗ್ಲಿ DK ಶಿವಕುಮಾರ್ ಸಾಹೇಬರಾಗ್ಲಿ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಎಲ್ಲರೂ ನಮ್ಮ ರೋಣ ಮತಕ್ಷೇತ್ರದ ಶಾಸಕರಾದ GS ಪಾಟೀಲ್ ಸಾಹೇಬ್ರ ಅಭಿಮಾನಿಗಳಾದಾರ ಅವ್ರ ಗೌರವ ಕೊಡುವಂತವ್ರು ಅದಾರ ಮತ್ತೆ ಈಗ HK ಪಾಟೀಲ್ರಿಗೆ ಪ್ರತಿ ಬಾರಿ ಸರ್ಕಾರ ಬಂದಾಗ ಸಚಿವ ಸ್ಥಾನ ಕೊಡ್ತಾರ ನಿಮ್ಮ ಶಾಸಕರಿಗೆ ಅನ್ಯಾಯ ಆಗ್ತಿದೆ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ರು ಏನ್ ಹೇಳ್ತಾರೆ ಹೌದ್ರಿ ಇದು ಎಲ್ಲಾರು ಹೇಳೋದು ಕರೆಕ್ಟ್ ರೀ ಸರ ಯಾಕಂದ್ರ ನಮ್ ಸಾಹೇಬ್ರು 4 ಬಾರಿ ಈ ಗದಗ ಜಿಲ್ಲಾದೊಳಗ 4 ಬಾರಿ ಆರಿಸ್ ಬಂದ್ರು ರೋಣ ತಾಲೂಕ್ನೊಳಗ ಆರಿಸ್ ಬಂದ್ರು ಸಚಿವ ಸ್ಥಾನ ಯಾಕ ಕೊಡವಲ್ರು ಅಂತ ಕೇಳಿದ್ರೆ HK ಪಾಟೀಲ್ ಸಾಹೇಬ್ರು ಸಚಿವ ಸ್ಥಾನದೊಳಗ ಅದರ ನಿಮ್ ಜಿಲ್ಲಾದಾಗ ಒಬ್ಬರಿಗೆ ನ್ಯೂಸ್ ಪ್ರಶ್ನೆ ನಮಗ್ ಬರಾಕ್ ಕುಂತೈತಿ ಅದಕ್ಕ ಯಾರ ಅಡ್ಡಗಾಲದ ಸಮಸ್ಯೆ ಇಲ್ರಿ ನಮ್ ಸಾಹೇಬ್ರಿಗೆ ನಾವು ಪ್ರತಿಭಟನೆ ಮಾಡ್ತೀವಿ ನಿಮ್ ಸಚಿವ ಸ್ಥಾನ ಕೊಡಿಸ್ತೀವಿ ಅಂದ್ರೆ ನಮ್ ಸಾಹೇಬ್ರು ಏನಂತಾರ ಹೈ ಕಮಾಂಡ್ ನಿರ್ಧಾರನ ನಮ್ ನಿರ್ಧಾರ ನೀವ್ ಯಾವ ಪ್ರತಿಭಟನೆ ಮಾಡೋದ್ ಬೇಡ ಅಂತಾರ ಅವ್ರ ದೊಡ್ಡ ಗುಣ ರೀ ಅದು ಆದ್ರ ಒಂದು ಟೈಮ್ದಾಗ ನಮ್ಗ ಈ ರೋಣ ತಾಲೂಕ್ನೊಳಗೆ MLA ಇದ್ದಾರ ನಮ್ಗೆ ಯಾರು ಕೊರೋನಾ ಟೈಮ್ದಾಗ ಯಾರು ಬರ್ಲಿಲ್ರಿ ಸರ ಈಗ ಯಾಕೆ ಮೋಸ ಆಗ್ತಾ ಇದೆ ನಿಮ್ಮ ಶಾಸಕರಿಗೆ ಅಂತ ಹೇಳ್ತಾ ಅನಿಸ್ತೈತೆ ನಿಮ್ಗ ಮೋಸ ಏನಾಗ್ತಾ ಇಲ್ರಿ ಅವರು ಗದಗ ಜಿಲ್ಲಾ ಅಧ್ಯಕ್ಷನಾಗಿ ಅವ್ರ ಪಕ್ಷ ಸಂಘಟನೆ ಮಾಡಕ್ ಕೊಟ್ಟರು ಆ ಸಂಘಟನೆ ಮಾಡಿದವ್ರು ರೋಣ ಕ್ಷೇತ್ರ 4 ಸೀಟ್ ಅವ್ರು ನಿಂತರು ಯಶಸ್ವಿಯಾಗಿ ಎಲ್ಲಾ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತ ಕರ್ಕೊಂಡು ಯಶಸ್ವಿಯಾಗಿ ಎಲ್ಲ MLA ಕ್ಷೇತ್ರಕ್ಕೆ ಅವರು ಕಾಲ್ ಕಟ್ಕೊಂಡು ಓಡಾಡಿದ್ರು ಅದಕ್ಕ ನಾವ್ ಇಷ್ಟು 4 ಸಲ ಅವ್ರು ಶಾಸಕರಾಗಿ ಆಯ್ಕೆ ಆದ್ರು ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡಕತ್ತಿಲ್ಲ ನಮ್ ಪ್ರಶ್ನೆನೂ ಅದೈತಿ ಅದಕ್ಕೆ ಇವ್ರು ಹೈಕಮಾಂಡ್ ಅವ್ರು ನಮ್ಗೆ ಉತ್ತರ ಕೊಡ್ಬೇಕಾಗೈತಿ ಈಗ ನಮ್ಮ ಮಹಿಳಾ ಎಲ್ಲ ಕಾಂಗ್ರೆಸ್ನವ್ರು ಈ ಪ್ರಶ್ನೆ ನಾವು ಹೈಕಮಾಂಡ್ಗೆ ಮತ್ತು KPCCಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು ಮುಖ್ಯವಾಗಿ ನಮ್ಮ ಶಾಸಕರಿಗೆ ಸಾಕಷ್ಟು ಮೋಸ ಆಗ್ತಿದೆ ಸಾಕಷ್ಟು ಬಾರಿ ಸುಮಾರು 4 ಬಾರಿ ಗೆದ್ದು MLA ಕೂಡ ಆಗಿದ್ದಾರೆ ಅವರು ಸಚಿವ ಸ್ಥಾನಕ್ಕೆ ಎಲ್ಲಾ ರೀತಿಯ ಅರ್ಹತೆ ಇದೆ ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಸುರೇಶ್ ಕಡ್ಲಿಮಿಟ್ಟಿ ನ್ಯೂಸ್ ಫಸ್ಟ್ ಗದಗ